ಸರ್ ಈ ಸರಿ ಹಣದ ಒಳಗೆ ಓಪನ್ ಸೀಕ್ರೆಟ್ ಆಗಿದೆ, ಸ್ಪೆಷಲಿ ಚನ್ನಪಟ್ಟಣ ನೋಡ್ರಿ, ಇಲ್ಲಿ ಕೆಲಸಕ್ಕೆ ಬೆಲೆ ಇಲ್ಲ, ಸಮಾಜ ಸೇವೆಗೆ ಬೆಲೆ ಇಲ್ಲ. ಇಲ್ಲಿರೋದು ಹಣ ಮತ್ತು ಜಾತಿ ಧರ್ಮ, ಇಷ್ಟು ಮಾತ್ರ ಬೇಕಾಗಿರೋದು ಜನಕ್ಕೆ. ಅದು ಸತ್ಯವಾದಂತ ಮಾತು ಇವತ್ತು ಜನಗಳ ಮುಂದೆ ಇದೆ. ಕೆಲಸ ಮಾಡಿದೀನಿ ವೋಟ್ ಹಾಕಿ ಅಂತ ಕೇಳೋ ಪರಿಸ್ಥಿತಿನಲ್ಲಿ ಯಾವ ರಾಜಕಾರಣಿನೂ ಇದ್ರೆ ಅವ್ರ ರಾಜಕಾರಣ ಕಷ್ಟ ಆಗುತ್ತೆ. ಸುಳ್ಳು ಹೇಳೋದನ್ನ ಕಲ್ತ್ಕೋಬೇಕು ಚೆನ್ನಾಗೆ. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು. ಯಾವುದು 5 ವರ್ಷ ಇರೋದ್ರ ಬದಲಿಗೆ ಲಾಸ್ಟ್ 1 ವೀಕ್ ಹೋಗಿ ಕೆಲಸ ಮಾಡೋದು ಇಲ್ಲ, ನಾನು ಹಂಗೆ ಹೇಳ್ತಾ ಇಲ್ಲ, ನನ್ನ ಹೇಳಿಕೆ ಅಲ್ಲ ಇದು. ನಾನು ಜನಗಳಲ್ಲಿ ಆ ತರದ ಪರಿಸ್ಥಿತಿ ಕಾಣಿಸ್ತಾ ಇದೆ. ಜನಕ್ಕೆ ಕೆಲಸ ನನ್ನ ನೋವಿನ ಮಾತಿದು. ಕೆಲಸ ಮಾಡಿದವರಿಗೆ ಗೌರವ ಇಲ್ಲ ಅಂತ, ನನ್ನೂ ಸೇರಿದಂಗೆ. ಕೆಲಸ ಮಾಡಿ ಓಟ್ ಕೇಳಬೇಕಾದಂತ ಅನಿವಾರ್ಯ ಪರಿಸ್ಥಿತಿನೇ ಇಲ್ಲ. ಜಾತಿ ಹೇಳ್ಬೇಕು, ಧರ್ಮ ಹೇಳ್ಬೇಕು, ಸುಳ್ಳು ಹೇಳ್ಬೇಕು. ನನಗೆ ಗೊತ್ತಿಲ್ಲ ಅವ್ರು ವಾಸ್ತವ ಮಾತಾಡಿದ್ರು. ಅವ್ರು ಖರೀದಿಗೆ ಮಾಡ್ಕೊಳ್ಳೋದಕ್ಕೆ ಮೊದ್ಲಿಂದನೂ ಅವ್ರು ನಡ್ಕೊ ಬಂದಂತ ರೀತಿ ಅದನ್ನ ಮಾತಾಡಿದಾರೋ ನನಗೆ ಗೊತ್ತಿಲ್ಲ. ನಾನು ನನ್ನ ವೈಯಕ್ತಿಕವಾದಂಥದ್ದು ನಾನು ಹೇಳಿದ್ದೀನಿ. ಅವ್ರದ್ದು ಏನ್ ಕತೆ ನನಗೆ ಗೊತ್ತಿಲ್ಲ. ಅವ್ರ ಸ್ಟೇಟ್ಮೆಂಟ್ ನಾನು ಎಂಡಾರ್ಸ್ ಮಾಡಕ್ಕಾಗುತ್ತಾ? ನೀವ್ ಬೇಕಾದ್ರೆ ಎಂಡಾರ್ಸ್ ಮಾಡ್ಬೋದು. ನಿಮ್ಮ ಹತ್ರ ಬಹಳ ಆತ್ಮೀಯರು ಇರ್ತಾರೆ, ಬ್ರದರ್ ಅಂತ ಹೇಳ್ಬಿಟ್ಟು. ಸರ್, ಎಲೆಕ್ಷನ್ ಕೆಲಸ ಮಾಡಿದ ಅನ್ಸುತ್ತೆ. ಎಲ್ಲಿ ಹೋದ್ರು ಎಲ್ಲ ಎಲೆಕ್ಷನ್ ಬೂತ್ಗಳಲ್ಲಿ ವೋಟಿಂಗ್ ಆಗ್ತಿತ್ತು, ಅಲ್ಲೇ ಬಿರಿಯಾನಿ ಹಂಚಿಕೆ ಆಗ್ತಿತ್ತು, ಅಲ್ಲೇ ಕೆಲವು ಕಡೆ ವಿಡಿಯೋಗಳು ಬಂದಿದೆ, ವೈರಲ್ ವಿಡಿಯೋಗಳು ಹಾಗೆಲ್ಲ ಹಂಚಿಕೆ ಮಾಡ್ತಿರುವಂತದ್ದು ಇದೆಲ್ಲ ಆಗಿದೆ. ಫ್ರೀ ಹ್ಯಾಂಡ್ ಬಿಟ್ಟಿದ್ರೆ ಹೇಗೆ ಅಂತ ಅನ್ಸುತ್ತೆ. ಸ್ಪೆಷಲಿ ವಿಸಿಬಿಲಿಟಿ ಚನ್ನಪಟ್ಟಣ ಬಹಳ ಕಡೆ, ಸುಮಾರು ಕಡೆ ನಾನಿರ್ಲಿಲ್ಲ. ನಾನು ಕ್ಷೇತ್ರದ ಹೊರಗಡೆ ಇದ್ದೆ. ನಾನೇನು 5 ಗಂಟೆವರೆಗೂ ನಮಗೆ ಟೈಮ್ ಕೊಟ್ಟಿದ್ರು, ನೋಟಿಸ್ ಇಶ್ಯೂ ಮಾಡಿದ್ರು ನಮ್ಮ ಪಕ್ಷದ ಅಧ್ಯಕ್ಷರಿಗೆ, ನಮ್ಮ ಜಿಲ್ಲಾ ಕಾಂಗ್ರೆಸ್ 5:15ಗೆಲ್ಲ ನೀವು ಖಾಲಿ ಮಾಡಬೇಕು ಅಂತ ಹೇಳಿ. ನಾವು ಆಲ್ಮೋಸ್ಟ್ ಸೇಮ್ ಟೈಮ್ಗೆ ನಮ್ಮ ಕಾರ್ಯಕ್ರಮ ಮುಗಿದ ತಕ್ಷಣ ನಾವು ಕಾನ್ಸ್ಟಿಟ್ಯೂನ್ಸಿಯಿಂದ 4 ಗಂಟೆಗೆಲ್ಲ ನಾವು ಅಲ್ಲಿಂದ ಬಿಟ್ಬಿಟ್ವಿ. ರಾಮನಗರದಿಂದ, ಚನ್ನಪಟ್ಟಣದಿಂದ. ನಾವು ರಾಮನಗರದಲ್ಲಿ ಊಟ ಇತ್ತು, ಊಟಕ್ಕೆ ಬಂದ್ವಿ. ಅಲ್ಲೇ ಆಮೇಲೆ ತಿರ್ಗಾ ವಾಪಸ್ ಚನ್ನಪಟ್ಟಣದ ಕಡೆ ಹೋಗಲೇ ಇಲ್ಲ. ನಾವು ಚನ್ನಪಟ್ಟಣಕ್ಕೆ ಹೋದಾಗ ನಿನ್ನೆ ಪೋಲಿಂಗ್ ಆದ್ಮೇಲೆ 6:05 ನಾವು ಹೋಗಿ ಎಲ್ಲ ನಮ್ಮ ಕಾರ್ಯಕರ್ತರು ಮಾತಾಡ್ಸ್ಕೊಂಡು, ಆಕ್ಚುಲ್ ಆಗಿ ನಮ್ಮ ಸಾಕಷ್ಟು ಜನ ಕಾರ್ಯಕರ್ತರುಗಳು ಹೊರಗಡೆಯಿಂದ ಎಲ್ಲರೂ ಬಂದು ಅಲ್ಲಿ ಕೆಲಸ ಮಾಡಿದ್ರು. ಸೊ ಅವ್ರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಹೇಳ್ಬಿಟ್ಟು, ಜೊತೆಗೆ ಏನಾಗಿದೆ ಚುನಾವಣೆ ಬೂತ್ ವೈಸು ಕೇಳೋಣ ಅಂತ ಹೇಳಿ ಎಲ್ಲ ಬೆಂಗಳೂರಿಗೆ ಬರ್ತೀವಿ ಅಂತಿದ್ರು. ಬೆಂಗಳೂರಿಗೆ ಯಾರು ಬರ್ಬೇಡ್ರಪ್ಪ, ನಾವೇ ಅಲ್ಲಿಗೆ ಬರ್ತೀವಿ ಅಂತ ಹೇಳಿ ಅಲ್ಲೇ ಹೋಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.